ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೈಟ್ ಡಿನ್ನರ್ಗೆ ಬಂದುಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೆ. ಯಾಕಂದರೆ ನಮ್ಮ ಮನೆಯವ್ರಿಗೆ ನೀರು ಕಾಸಿದ್ದೆ ಸ್ನಾನ ಮಾಡೋಕ್ಕೆ ಅಂತ. ಕರೆಂಟ್ ಇರಲಿಲ್ಲ ನಮ್ಮೂರಲ್ಲಿ, ಹಾಗಾಗಿ ಅದೇ ಒಲೆ ಉರಿತಾ ಇತ್ತಲ್ಲ, ಅದರಲ್ಲೇ ಮಾಡಿಬಿಡೋಣ ಅಂತ ರೊಟ್ಟಿ ಮಾಡ್ತಾಯಿದ್ದೀನಿ. ನಮ್ಮೂರಲ್ಲಿ ಸ್ಪೆಷಲಾಗಿ ಜೋಳದ ರೊಟ್ಟಿ ಮತ್ತು ಇದ್ರ ಜೊತೆ ಕೆಂಪು ಚಟ್ನಿ ಮಾಡಿದ್ದೆ, ಒಣಕಾಯಿ ಚಟ್ನಿ. ಸೊ ಯಾವ ಥರ ಉದ್ದೋದು ಏನು ಅಂತ ಮುಂಚೆನೇ ನಾನು ವೀಡಿಯೋ ಮಾಡಿದ್ದೆ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಸೊ ಉದ್ದೋದು ಮಾತ್ರ ಇವಾಗ ತೋರಿಸ್ತಾ ಇದ್ದೀನಿ. ನೀಟಾಗಿ ರೌಂಡಾಗಿ ಉದ್ಕೊತ ಬರ್ಬೇಕು, ಸೈಡ್ನಲ್ಲೆಲ್ಲ ಕ್ಲೀನಾಗಿ. ಆಮೇಲೆ ಇವಾಗ ಹಂಚು ಕಾದಿತ್ತು, ಅದಕ್ಕೆ ಬೇಯಿಸ್ತಾ ಇದ್ದೀನಿ. ನೋಡಿ, ಸುತ್ತಲಿಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೆ. ಒಂದು ಅರ್ಬಿ, ಕಾಟನ್ ಅರ್ಬಿ ಆಗಬೇಕು ಅದಕ್ಕೆ. ಕಾಟನ್ ಅರ್ಬಿಲಿ ನೀರ ಎದ್ಕೊಂಡ್ಬಿಟ್ಟು ಅದನ್ನು ರೊಟ್ಟಿ ಮೇಲೆ ಹಿಟ್ಟು, ಒಣ ಹಿಟ್ಟಿರುತ್ತಲ್ಲ ಅದು ಹೋಗೋ ಥರ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತ ಬರಬೇಕು. ಆಮೇಲೆ ಚೆನ್ನಾಗಿ ಅದನ್ನು ಸುತ್ತಲಿಗೂ ಬೇಯಿಸ್ತಾ ಬರಬೇಕು. ಸುತ್ತಲಿಗೂ ಬೇಯಬೇಕದು. ನೋಡಿ, ನೋಡ್ಕೊಂಡು ಬನ್ನಿ, ಓಕೆನಾ? ಒಂದು ಸೈಡ್ ಪೂರ್ತಿ ಬೆಂದಾದಮೇಲೆ ಇನ್ನೊಂದು ಸೈಡ್ ತಿರ್ಗಿಸಿ ಈ ಥರ ಎಲ್ಲ ಉಬ್ಕೊಳ್ತಾ ಬರಬೇಕು. ನೀಟಾಗಿ ಕೈಯಲ್ಲೇ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊತ ಬರಬೇಕು. ಸೊ ಏನಿಲ್ಲ, ಒಂದು 2 ನಿಮಿಷ ಆಗೋದ್ರೆ ಬೆಂದೋಗ್ಬಿಡುತ್ತೆ. ಒಲೆ ಅಲ್ವಾ, ಗ್ಯಾಸಿನ ಮೇಲೆ ಮಾಡ್ತಾಯಿದ್ದೆ. ಸೊ ಒಲೆ ಉರಿತಾ ಇದೆಯಲ್ಲ ಅಂತ ಅದ್ರ ಮೇಲೆ ಮಾಡ್ತಾಯಿದ್ದೀನಿ. ನಿನ್ನೆ ಮತ್ತು ಸಂಜೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಶುಕ್ರವಾರ. ಸೊ ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಬೇಕಿತ್ತು ಅಲ್ವ, ಅದಕ್ಕೆ ನೀಟಾಗಿ ಬೆಳಗ್ಗೆ ಬೇಗನೆ ಇದ್ದಿದ್ದೆ. ಒಂದು 5 ಗಂಟೆ ಆಗಿತ್ತು ನಾನು ಎದ್ದಾಗ. ಸೊ ಎಲ್ಲ ಸಗಣಿ ರಾಡಿ ಎಲ್ಲ ಹಾಕಿಬಿಟ್ಟು ಇನ್ನು ಎಲ್ಲ ಕೆಲಸ ಮುಗಿದ್ಮೇಲೆ ಇವಾಗ ಶುಕ್ರವಾರ ಪೂಜೆ ಮಾಡ್ತಾಯಿದ್ದೀನಿ. ಕಳಶ ಇಡಬೇಕು ಅಲ್ವ, ಅದಕ್ಕೋಸ್ಕರ ಅಷ್ಟಗಂಧ ರಂಗೋಲಿನ ಹಾಕ್ತಾಯಿದ್ದೀನಿ. ಅಷ್ಟಗಂಧ ರಂಗೋಲಿನೇ ಹಾಕಬೇಕು, ಯಾಕಂದರೆ ಲಕ್ಷ್ಮಿ ಕೂರಿಸ್ತೀವಿ. ಲಕ್ಷ್ಮಿ ಅಲ್ವಾ ಕಳಶ ಇಕ್ಕೋದು, ಹಾಗಾಗಿ ಅಷ್ಟಗಂಧ ರಂಗೋಲಿನ ಬಿಡಿಸ್ತಾ ಇದ್ದೆ. ನೀಟಾಗಿ ಬಿಡಿಸ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಅಕ್ಕಿನ ತುಂಬಿಸ್ಬಿಟ್ಟು ಕಳಶನ ಸ್ಥಾಪನೆ ಮಾಡಬೇಕು. ಕಳಶ ಸ್ಥಾಪನೆ ಮಾಡೋಕ್ಕಿಂತ ಅಕ್ಕಿ ಹಾಕಿದ ಪ್ಲೇಟಿಗೆ ಸ್ವಲ್ಪ ಅರಶಿನ ಕುಂಕುಮನ ಹಾಕ್ತೀವಿ ನಾವು ಯಾವಾಗಲೂ. ಅಕ್ಕಿ ಹಾಕ್ಬಿಟ್ಟು ಅರಶಿನ ಕುಂಕುಮನ ಹಚ್ಬಿಟ್ಟು ಅದಕ್ಕೆ ಕಳಶನ ಸ್ಥಾಪನೆ ಮಾಡ್ತೀವಿ. ಇವಾಗ ಕಳಶನ ಸ್ಥಾಪನೆ ಮಾಡ್ತಾಯಿದ್ದೀನಿ. ಕಳಶ ಸ್ಥಾಪನೆ ಮಾಡಿ ಆದಮೇಲೆ ಅದರಲ್ಲಿ 1 ರೂಪಾಯಿ ಕಾಯಿನಾಗಲಿ ಅಥವಾ 5 ರೂಪಾಯಿ ಕಾಯಿನಾಗಲಿ 2 ರೂಪಾಯಿ ಕಾಯಿನಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಒಂದು ಚೂರು ಅರಶಿನ ಕುಂಕುಮನ ಅದಕ್ಕೆ ಇಟ್ಬಿಟ್ಟು ಒಂದು 5 ವೀಳ್ಯದೆಲೆನಾರು ಇಕ್ಕಿ ಅಥವಾ ಮಾವಿನ ಎಲೆ ಆದರೂ ಇಕ್ಕಿ, ಯಾವುದಾದ್ರೂ ಸ್ಟೇಷನ್ 2ರಲ್ಲೇ. ನಾನು ವೀಳ್ಯದೆಲೆ ಇಕ್ತಾಯಿದ್ದೀನಿ, ಮಾವಿನ ಎಲೆ ಇದೆ. ಸೊ ವೀಳ್ಯದೆಲೆ ಇತ್ತು ಅಲ್ವಾ ಅಂಗಡೀಲಿ, ಹಾಗಾಗಿ ವೀಳ್ಯದೆಲೆ ಇಟ್ಬಿಟ್ಟು ಇವಾಗ ಒಂದು ಕಾಯಿನ ತೊಗೊಂಡು ಅದಕ್ಕೆ ಎಲ್ಲ ಬರೆದು, ಮತ್ತು ಅದಕ್ಕೆ ಲಕ್ಷ್ಮೀದು ತಾಳಿ ಇತ್ತು, ನಾನು ಯಾವಾಗಲೂ ಡೈಲಿ ತಾಳಿ ಯೂಸ್ ಮಾಡ್ತೀನಿ, ಅದಕ್ಕೆ ಇಟ್ಬಿಟ್ಟು ಆಮೇಲೆ ಗಂಧ, ಇದು ರೆಡಿಮೇಡ್ ಗಂಧದ್ದು ವಿಭೂತಿ ಇದು, ಅದನ್ನ ತೊಗೊಂಡ್ಬಿಟ್ಟು ಒಂದು ರೌಂಡ್ ಇದನ್ನು ಹಾಕಿ ಅದಕ್ಕೆ ಅರಶಿನ ಕುಂಕುಮ ಇಟ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ. ಸೊ ಅದು ಬಂದಿತ್ತು, ಹಾಗಾಗಿ ಕಿಚನ್ ಮೇಕ್ ಓವರ್ ಮಾಡಿದ್ದೆ. ನೋಡಿ ಹೇಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಓಕೆನಾ? ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಓಕೆ, ಬಾಯ್, ಜೈ ಹಿಂದ್.